ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇ.ಎಂ. ಫಾಸ್ಟರ್ ಅವರು ಬರೆದಿರ್ತಕ್ಕಂತಹ ಮೈವುಡ್ ಅಂತಕ್ಕಂತಹ ಒಂದು ಎಸ್ಸೆ ಏನಿದೆ ಅದರ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಸಮರಿಯನ್ನು ತುಂಬ ಈಸಿಯಾಗಿರುವ ಸೆಂಟೆನ್ಸ್ಗಳಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರ್ತಕ್ಕಂತಹ ಸಮರಿಯನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಈ ಒಂದು ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ನಿಮಗೆ ಈ ಒಂದು ಎಸ್ಸೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಮಾಲ್ ಸೆಂಟೆನ್ಸ್ಗಳನ್ನು ತೆಗೆದುಕೊಂಡು ಇದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್ ವೆಲ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇದಾಗಿ ನೋಡಿ, ಫಾಸ್ಟರ್ ಏನು ಮಾಡ್ತಾ ಇದ್ದಾರೆ, ಬೈಸ್ ಎ ಸ್ಮಾಲ್ ಪೀಸ್ ಆಫ್ ವುಡ್ಲ್ಯಾಂಡ್. ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಅರಣ್ಯ ಪ್ರದೇಶವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ಅಂದರೆ ತಮ್ಮ ಒಡೆತನಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎಟ್ ಫಸ್ಟ್ ಹಿ ಥಿಂಕ್ಸ್ ಇಟ್ ಇಸ್ ಎಕ್ಸೈಟಿಂಗ್ ಆ್ಯಂಡ್ ಹಾರ್ಮ್ಲೆಸ್. ಈ ರೀತಿ ಒಂದು ವುಡ್ಲ್ಯಾಂಡನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಅವ್ರಿಗೆ ತುಂಬಾ ಖುಷಿ ಕೊಡ್ತಕ್ಕಂತಹ ವಿಚಾರ ಆಗಿರುತ್ತೆ. ಹಿ ವಾಸ್ ವೆರಿ ಎಕ್ಸೈಟೆಡ್, ಮತ್ತು ಅದರಿಂದ ಯಾವುದೇ ಒಂದು ಹಾರ್ಮ್ಲೆಸ್ ಅಂದರೆ ಯಾವುದೇ ತೊಂದರೆನೂ ಇಲ್ಲ, ಅದರಿಂದ ನಾನು ಖುಷಿಯಾಗಿರ್ಬೋದು ಅಂತೇಳಿ ಅವರು ಅಂದ್ಕೊಂಡಿರ್ತಾರೆ. ಬಟ್ ಸೂನ್ ಹಿ ಸ್ಟಾರ್ಟ್ಸ್ ಟು ಫೀಲ್ ಡಿಫ್ರೆಂಟ್ಲಿ ಅಬೌಟ್ ಇಟ್. ಬಟ್ ಅವರು ಅಂದ್ಕೊಂಡ ಹಾಗೆ ಆ ಒಂದು ವುಡ್ಲ್ಯಾಂಡನ್ನು ಪರ್ಚೇಸ್ ಮಾಡಿದ ನಂತರದಲ್ಲಿ ಅವರ ಒಂದು ಆನಂದ ಏನಿತ್ತೋ ಅದು ಬಹಳಷ್ಟು ದಿನಗಳ ಕಾಲ ಉಳಿಯೋದಿಲ್ಲ. ಯಾಕೆಂದರೆ ಅದರ ಒಂದು ಜವಾಬ್ದಾರಿ ಇವ್ರ ಮೇಲೆ ಬರ್ತಾ ಇದೆ. ದ ಫೀಲಿಂಗ್ ಆಫ್ ವೇಟ್. ಫೀಲಿಂಗ್ ಆಫ್ ವೇಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ಬ್ಯೂಟಿಫುಲ್ ಆಗಿರೋ ಒಂದು ಸೆಂಟೆನ್ಸ್ ಅಂತ ಹೇಳ್ಬೋದು ಈ ಒಂದು ಎಸ್ಸೆದಲ್ಲಿ. ಆ ಒಂದು ಲ್ಯಾಂಡನ್ನು ಇವರು ಏನು ಓನರ್ಶಿಪ್ಗೆ ತೆಗೆದುಕೊಳ್ತಾರೋ ಆ ಒಂದು ಲ್ಯಾಂಡ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ತುಂಬ ಕಾಳಜಿಪೂರ್ವಕವಾಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಅದರಿಂದ ಇವ್ರಿಗೆ ಒಂದು ಸ್ವಲ್ಪ ವೇಟ್ ಅನ್ನಿಸ್ಲಿಕ್ಕೆ ತೊಡಗುತ್ತೆ, ಅಂದರೆ ಸ್ವಲ್ಪ ಭಾರ ಅನ್ನಲಿಕ್ಕೆ ತೊಡಕೊಳ್ಳುತ್ತೆ, ಫ್ರೀ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ಮೇಲೆ ಅಂತಕ್ಕಂತಹ ಒಂದು ಫೀಲ್ ಅವರಲ್ಲಿ ಬರ್ತಾ ಇದೆ. ಹಿ ಸೇಸ್ ಓನಿಂಗ್ ದ ವುಡ್ ಫೀಲ್ಸ್ ಲೈಕ್ ಎ ವೇಟ್. ಓನಿಂಗ್ ಅಂದರೆ ಮೊದಲಿಗೆ ಹೇಳಿದಾಗೆ ಒಂದು ಒಡೆತನಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು, ಅಂದರೆ ಆ ಲ್ಯಾಂಡನ್ನು ಇವರೇನು ತಮ್ಮ ಓನರ್ಶಿಪ್ಗೆ ತೆಗೆದುಕೊಳ್ತಾರೋ ಇಟ್ ಫೀಲ್ಸ್ ಲೈಕ್ ಎ ವೇಟ್ ಫಾರ್ ಹಿಮ್. ಇಟ್ ಮೇಕ್ಸ್ ಹಿಮ್ ಫೀಲ್ ಟೈಡ್ ಡೌನ್ ಆ್ಯಂಡ್ ಲೆಸ್ ಫ್ರೀ. ಟೈಡ್ ಅಂದರೆ ಕಟ್ ಹಾಕೋದು ಅಂಥೇಳಿ. ಆ ಲ್ಯಾಂಡ್ ಏನಿತ್ತೋ ಪರ್ಚೇಸ್ ಮಾಡಿದ ಮೇಲೆ ಒಂದೇ ಕಡೆ ಕಟ್ಟೆ ಹಾಕಿರುವ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಮತ್ತು ಲೆಸ್ ಫ್ರೀ ಅಂದರೆ ಸ್ವಾತಂತ್ರ್ಯನೇ ಅಥವಾ ಫ್ರೀಯಾಗಿ ತಿರುಗಾಡಿಕೊಂಡು ಬರಲಿಕ್ಕೆ ಇವ್ರಿಗೆ ಅವಕಾಶನೇ ಇಲ್ಲದೆ ಇರೋ ಹಾಗೆ ಆಗಿಬಿಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಹಿ ರಿಯಲೈಸಸ್ ದ್ಯಾಟ್ ಓನರ್ಶಿಪ್ ಕ್ಯಾನ್ ಬರ್ಡನ್ ದ ಸೋಲ್. ಯಾವುದಾದ್ರೂ ವಸ್ತು ಇರಬಹುದು, ಭೂಮಿ ಇರ್ಬೋದು, ಆಸ್ತಿ ಪಾಸ್ತಿಗಳಿರ್ಬೋದು, ಇವುಗಳ ಒಡೆಯರು ನಾವು ಆದ್ವಿ ಅಂದರೆ ಅದೊಂದು ಬರ್ಡನ್ ದ ಸೋಲ್, ಅಂದರೆ ನಮ್ಮ ಆತ್ಮಕ್ಕೆ ಅಥವಾ ನಮಗೆ ಬರ್ಡನ್ ಆಗುತ್ತೆ, ಹೊರೆಯಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಿ ಸ್ಟಾರ್ಟ್ಸ್ ವಾಂಟಿಂಗ್ ಮೋರ್, ವಾಂಟ್ಸ್ ದ ವುಡ್ ಟು ಗ್ರೋ ಆ್ಯಂಡ್ ಎಕ್ಸ್ಪಾಂಡ್. ನೋಡಿ, ಅವರ ದುರಾಸೆ ಅಂದರೆ ಆಸೆ ಇದ್ದಿದ್ದು ಅತಿ ಆಸೆಯಾಗಿ ಬದಲಾಗ್ತಾ ಇದೆ. ಮೊದಲಿಗೆ ಸ್ವಲ್ಪ ಲ್ಯಾಂಡ್ ಬೇಕು ಅಂತ ಅವ್ರೇನು ಮಾಡಿದ್ರು, ಒಂದು ವುಡ್ಲ್ಯಾಂಡನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಸಾಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ, ಇನ್ನೂ ಹೆಚ್ಚಿನ ಭೂಮಿ ಬೇಕು ನನಗೆ ಅಂತಕ್ಕಂತಹ ಒಂದು ಆಸೆ ಬರ್ತಾ ಇದೆ. ವಾಂಟಿಂಗ್ ಮೋರ್ ಅಂದರೆ ಇನ್ನೂ ಬೇಕು ಅಂತಕ್ಕಂತಹ ಒಂದು ಫೀಲ್ ಅವ್ರಿಗೆ ಬರ್ತಾ ಇದೆ. ವಾಂಟ್ಸ್ ದ ವುಡ್ ಟು ಗ್ರೋ. ನನ್ನ ಒಂದು ಲ್ಯಾಂಡ್ ಏನಿದೆನೋ, ವುಡ್ ಏನಿದೆನೋ, ಈ ಒಂದು ಗಡಿಯನ್ನು ಬಿಟ್ಟು ಇನ್ನೂ ಆಚೆ ಎಕ್ಸ್ಪಾಂಡ್ ವಿಸ್ತರಿಸ್ತಾ ಹೋಗಬೇಕು ಅಂಥೇಳಿ ಅನ್ನಿಸ್ಲಿಕ್ಕೆ ಅವ್ರಿಗೆ ತೊಡಗ್ತಾ ಇದೆ. ಅಂದರೆ ಹಿ ವಾಸ್ ಬಿಕಮಿಂಗ್ ಗ್ರೀಡಿ. ಹಿ ನೋಟಿಸಸ್ ಗ್ರೀಡ್ ಗ್ರೋಯಿಂಗ್ ಇನ್ ಹಿಮ್ಸೆಲ್ಫ್. ಅವ್ರಿಗೆ ಅರಿವಾಗುತ್ತೆ, ನನ್ನ ಮನಸ್ಸಿನಲ್ಲಿ ಯಾವ ರೀತಿ ದುರಾಸೆ ಅಂತಕ್ಕಂಥದ್ದು ಬಂದು ಆವರಿಸ್ತಾ ಇದೆಯಲ್ಲ ಅಂತಕ್ಕಂತಹ ಪ್ರಜ್ಞೆ ಅವರಲ್ಲಿ ಮೂಡ್ತಾ ಇದೆ. ಮೊದಲಿಗೆ ಅವರು ಯಾವ ರೀತಿ ಇದ್ದರು, ಈಗ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಕಂಪೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಇಟ್ ಈಸ್ ಜಸ್ಟ್ ಎ ಸ್ಮಾಲ್ ಪ್ಲಾಟ್. ಅವರು ತೆಗೆದುಕೊಂಡಿದ್ದು ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಸ್ಮಾಲ್ ಪ್ಲಾಟ್ ಆಗಿತ್ತು, ಮತ್ತು ಈಗ ತುಂಬಾ ಸಿಂಪಲ್ಲಾಗಿ ಅವರಲ್ಲಿ ದುರಾಸೆ ಅಂತಕ್ಕಂಥದ್ದು ನೋಡ್ತಾ ಇದೆ. ಅದು ಬೆಳೀತಾ ದೊಡ್ಡದಾಗ ದುರಾಸೆಯಾಗಿ ಬದಲಾಗ್ತಾ ಇದೆ. ಓನರ್ಶಿಪ್ ಮೇಕ್ಸ್ ಹಿಮ್ ಡಿಸೈರ್ ಮೋರ್ ದ್ಯಾನ್ ಹಿ ನೀಡ್ಸ್. ಅಂದರೆ ಅವಶ್ಯಕತೆ, ಅವ್ರಿಗೆ ಎಷ್ಟು ಅವಶ್ಯಕತೆ ಇತ್ತೋ ಅದಕ್ಕಿಂತ ಹೆಚ್ಚಿನದನ್ನು ಈಗ ಆ ಒಂದು ಓನರ್ಶಿಪ್ ಅಂದರೆ ಏನು, ಈಗ ಒಂದಿಷ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡ್ಕೊಂಡ್ರಲ್ವ, ಆ ನಂತರದಲ್ಲಿ ಅವರ ಆಸೆ ಹೆಚ್ಚುತ್ತಾ ಹೋಗುತ್ತೆ. ಅವಶ್ಯಕತೆ ಇನ್ನೂ ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ. ಫೋಸ್ಟರ್ ಥಿಂಕ್ಸ್ ಅಬೌಟ್ ಶೋಯಿಂಗ್ ಆಫ್ ದ ಲ್ಯಾಂಡ್. ಶೋಯಿಂಗ್ ಆಫ್, ಜನಗಳಿಗೆ ನನ್ನ ಭೂಮಿಯ ಬಗ್ಗೆ ಗೊತ್ತಾಗಬೇಕು, ಜನಗಳಿಗೆ ತಿಳಿಬೇಕು, ಇದು ಇವರ ಒಂದು ಲ್ಯಾಂಡ್, ಇವರ ಒಡೆತನಕ್ಕೆ ಸೇರಿದ್ದು ಅಂಥೇಳಿ ಜನಗಳು ನನ್ನನ್ನು ಗುರುತಿಸಬೇಕು ಅಂತಕ್ಕಂಥದ್ದು, ಮತ್ತು ಜನಗಳ ಮುಂದೆ ಶೋ ಆಫ್ ಕೊಡೋದು.
ಅಂತ ಹೇಳ್ತೀವಲ್ವಾ, ಸೊ ಆ ಒಂದು ಫೀಲ್ ಕೂಡ ಇವರಲ್ಲಿ ಬರ್ತಾ ಇದೆ. ಅಂದರೆ ತೋರಿಕೆ ಅಂತೇಳಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. He imagines putting up walls and decorating the space. ಇನ್ನೊಂದು ವಿಚಾರ ಇವರ ತಲೆಯಲ್ಲಿ ಯಾವ ರೀತಿ ಬರ್ತಾ ಇದೆ ನೋಡಿ, ಸ್ವಾರ್ಥ ಅಂತಕ್ಕಂಥದ್ದು ಮನುಷ್ಯನನ್ನು ಯಾವ ರೀತಿ ಆವರಿಸುತ್ತೆ ಅಂತಕ್ಕಂಥದ್ದು ಈ ಪಾಯಿಂಟ್ಸ್ ನಮಗೆ ಹೇಳ್ಕೊಡುತ್ತೆ. ಅವರಿಗೆ ನಿಧಾನಕ್ಕೆ ಅನಿಸ್ಲಿಕ್ಕೆ ತೊಡಗುತ್ತೆ. ಏನಪ್ಪ ಅಂದರೆ ಪುಟ್ಟಿಂಗ್ ಅಪ್ ವಾಲ್ಸ್ ಅಂದರೆ ನಾವು ಫೆನ್ಸ್ ಅಂತ ಹೇಳ್ಬೋದು, ಅಂದರೆ ಬೇಲಿ ಅಂತ ಏನು ಕರಿತೀವೋ ಆ ಒಂದು ತನ್ನ ಲ್ಯಾಂಡನ್ನು ಪರ್ಚೇಸ್ ಏನು ಮಾಡಿದ್ದಾರೆ ಈಗ ಅದರ ಸುತ್ತ ನಾನು ಬೇಲಿಯನ್ನು ಹಾಕೋಬೇಕು, ಇದು ನಂದು ಅಂತಕ್ಕಂತಹ ಒಂದು ಪ್ರೈಡ್, ಗರ್ವ ಅವರಲ್ಲಿ ಬರ್ತಾ ಇದೆ, ಸ್ವಾರ್ಥತೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಆ್ಯಂಡ್ ಡೆಕೋರೇಟಿಂಗ್ ದ ಸ್ಪೇಸ್, ತನ್ನ ಒಂದು ಸ್ಥಳ ಏನಿತ್ತು ಅದು ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಜನಗಳಿಗೆ ಅಂತಕ್ಕಂತಹ ಫೀಲ್ ಕೂಡ ಅವರಿಗೆ ಬರ್ತಾ ಇದೆ. He feels a desire to control and improve it just to feel proud. ಒಂದು ಗರ್ವಕ್ಕೆ, ಒಂದು ಗರ್ವದ ಸಂಕೇತವಾಗಿ ತನ್ನ ಒಂದು ಲ್ಯಾಂಡನ್ನು ಗುರುತಿಸಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. He reflects on how landowners can become selfish and separate from others. ಈ ರೀತಿಯಾಗಿ ಒಂದು ಗರ್ವ ಇತ್ತು ಅಂದರೆ ಜನಸಾಮಾನ್ಯರ ಜೊತೆ ಬೆರೀತಕ್ಕಂತಹ ಅವಕಾಶವೇ ಇರುವುದಿಲ್ಲ. ಒಬ್ಬ ಗರ್ವಿಷ್ಠ ಮನುಷ್ಯ ಏನಿರ್ತಾನೋ ಅವನು ಬೇರೆಯವರ ಜೊತೆ ಸುಲಭವಾಗಿ ಬೆರೆಯೋದಿಲ್ಲ. ಯಾಕೆಂದರೆ ಅವನಲ್ಲಿ ಒಂದು ಫೀಲ್ ಇರುತ್ತೆ, ನಾನು ಇವರೆಲ್ಲರಿಗಿಂತ ಮೇಲೂ ಅಂತಕ್ಕಂತಹ ಒಂದು ಫೀಲ್ ಇರುತ್ತೆ. ಅದರಿಂದ ಅವನು ಸುಲಭವಾಗಿ ಬೇರೆಯವ್ರ ಜೊತೆ ಬೆರೆಯೋದಿಲ್ಲ. ಒಬ್ಬ ಸ್ವಾರ್ಥಿಯಾಗಿ ಬದುಕಬೇಕಾಗುತ್ತೆ. ಬೇರೆ ಜನಗಳ ಜೊತೆ ಅವನು ಸಪರೇಟಾಗಿ ಜೀವನ ಮಾಡಬೇಕಾಗುತ್ತೆ. ಅದನ್ನೇ ನಮ್ಮ ಪೋಯಿಟ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ರೈಟರ್. ಓನಿಂಗ್ ಪ್ರಾಪರ್ಟಿ ಕ್ಯಾನ್ ಚೇಂಜ್ ಪೀಪಲ್ಸ್ ವ್ಯಾಲ್ಯೂಸ್ ಆ್ಯಂಡ್ ಮೇಕ್ ದೆಮ್ ಲೆಸ್ ಕೇರಿಂಗ್. ಈ ರೀತಿ ನಾವು ಆಸ್ತಿ ಸಂಪಾದನೆಯಲ್ಲಿ ತೊಡಕೊಳ್ತಾ ಹೋದ ಹಾಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ರೈಟರಲ್ಲಿ ಹೇಳ್ತಾ ಇದ್ದಾರೆ. ಪೀಪಲ್ ಯಾವುದಕ್ಕೆ ಬೆಲೆ ಕೊಡ್ತಾ ಇದ್ರೋ ಅದನ್ನು ಅವರು ಮರಿತಾರೆ. ಅಂದರೆ ಸಂಬಂಧಗಳಿಗೆ, ತಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನಗಳೇನಿದ್ರೋ, ಇವರ ಆತ್ಮೀಯರೇನಿದ್ರೋ ಅವರಿಗೆ ಮೊದಲಿಗೆ ವ್ಯಾಲ್ಯೂ ಕೊಡ್ತಾ ಇದ್ರು. ಈಗ ಆ ಜನಗಳಿಗೆ ಇವರು ವ್ಯಾಲ್ಯೂ ಕೊಡ್ತಾ ಇಲ್ಲ, ತಮ್ಮಲ್ಲಿರ್ತಕ್ಕಂತಹ ಪ್ರಾಪರ್ಟಿ ಕಡೆ, ತಮ್ಮ ಆಸ್ತಿಗಳ ಕಡೆ ಅವರು ಗಮನವನ್ನು ಕೊಡ್ತಾರೆ. ಆ್ಯಂಡ್ ಮೇಕ್ ದೆಮ್ ಲೆಸ್ ಕೇರಿಂಗ್. ಬೇರೆಯವರಿಗೆ ಇವ್ರು ಏನು ಮಾಡ್ತಾರೆ, ಕೇರ್ ತೋರಿಸೋದೇ ಇಲ್ಲ. ಇವರ ಬಗ್ಗೆನೂ ಕೂಡ ಬೇರೆ ಜನಗಳು ಒಂದು ಕೇರನ್ನು ತೋರಿಸ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಇವನೊಬ್ಬ ಗರ್ವಿಷ್ಠ ಮನುಷ್ಯ, ಇವನಿಂದ ದೂರ ಇರೋದೇ ಲೇಸು ಅಂಥೇಳಿ ಇವರ ಆತ್ಮೀಯರೇ ದೂರ ಆಗ್ತಾ ಹೋಗ್ತಾರೆ. ನೋಡಿ, ಸಮಾಜದ ಒಂದಿಷ್ಟು ನಿಯಮಗಳನ್ನು ಯಾವ ರೀತಿ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಈ ಒಂದು ಎಸ್ಸೆಯ ಮೂಲಕ ನಮ್ಮ ರೈಟರ್ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಇಟ್ ರೈಸಸ್ ದ ಕ್ವಶನ್, ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಏನದು? ಡಸ್ ಪ್ರಾಪರ್ಟಿ ಇಂಪ್ರೂವ್ ಅಸ್ ಆರ್ ಹಾರ್ಮ್ ಅಸ್? ಎಸ್, ಈ ರೀತಿ ಪ್ರಾಪರ್ಟಿಯನ್ನು ನಾವು ಓನ್ ಮಾಡ್ತಾ ಹೋದಾಗೆ, ಅಂದರೆ ಪರ್ಚೇಸ್ ಮಾಡ್ತಾ ನಾವು ಶ್ರೀಮಂತರಾಗಿ ಬದಲಾಗ್ತಾ ಹೋದ ಹಾಗೆ ಇದರಿಂದ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದ್ದಾಗುತ್ತಾ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಅವರು ಇಲ್ಲಿ ಮೂಡ್ತಾ ಇದ್ದಾರೆ. ಪ್ರಾಪರ್ಟಿ ಇಂಪ್ರೂವ್ ಮಾಡೋದು ಅಂದರೆ ನಮ್ಮ ಜೀವನವನ್ನು ಉತ್ತಮಪಡಿಸ್ತಾ ಹೋಗೋದು, ಮತ್ತು ಹಾರ್ಮ್ ಅಂದರೆ ಕೆಡಿಸ್ತಾ ಹೋಗೋದು. ಯಾವುದಾಗುತ್ತೆ ಒಂದು ಪ್ರಶ್ನೆಯನ್ನು ನಮ್ಮ ಎಸ್ಸೆಯಿಸ್ಟ್ ರೈಟರ್ ಫೋಸ್ಟರ್ ಅವರು ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಫೋಸ್ಟರ್ ends with a serious message beneath the humor. ನೋಡಿ, ಇದು ಹಾಸ್ಯಾತ್ಮಕ ಅನಿಸಿದ್ರು ಕೂಡ, ಅಂದರೆ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿ ಶ್ರೀಮಂತರಾಗಿ ಜನಗಳಿಂದ ದೂರ ಹೋಗ್ತೇವೆ, ಜನಗಳು ಕೂಡ ನಮ್ಮಿಂದ ದೂರ ಆಗ್ತವೆ. ಸೊ ಇದೊಂದು ತಮಾಷೆ ಅಂತಲೇ ಹೇಳ್ಬೋದು. ಬಟ್ ಇದರ ಹಿಂದೆ ಒಂದು ಸೀರಿಯಸ್ ಆಗಿರ್ತಕ್ಕಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಆಸ್ತಿ ಪಾಸ್ತಿಗಳ ಓನರ್ಶಿಪ್ ಮುಖ್ಯ ಅಲ್ಲ ಅಂತಲ್ಲ, ಆದರೆ ಜನಗಳ ಜೊತೆ ಇರ್ತಕ್ಕಂತಹ ಸಂಬಂಧವೂ ಕೂಡ ತುಂಬಾ ಮುಖ್ಯ ಅಂತಕ್ಕಂಥದ್ದನ್ನು ನಮ್ಮ ರೈಟರ್ ಇಲ್ಲಿ ನಮಗೆ ಮನಸ್ಸಿಗೆ ಮುಟ್ಟುವಂತೆ ಹೇಳ್ತಾ ಇದ್ದಾರೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಮೆಸೇಜ್ ಫ್ರಮ್ ದಿಸ್ ಎಸ್ಸೆ. ಅದರ ಜೊತೆಗೆ ಹಿ ವಾಂಟ್ಸ್ ದಟ್ ಪೊಸೆಷನ್ಸ್ ಕ್ಯಾನ್ ಲೀಡ್ ಟು ಗ್ರೀಡ್, ಪ್ರೈಡ್ ಆ್ಯಂಡ್ ಸ್ಪಿರಿಚುವಲ್ ಹೆವಿನೆಸ್. ಎಸ್, ನಮ್ಮ ಒಂದು ದುರಾಸೆ ಹೆಚ್ಚಾಗದ ಹಾಗೆ ನೋಡ್ಕೋಬೇಕು, ನಮ್ಮ ಗರ್ವ ಹೆಚ್ಚಾಗದ ಹಾಗೆ ನೋಡ್ಕೋಬೇಕು. ಅದರ ಜೊತೆಗೆ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕತೆ ಕಡೆಗೆ ನಮಗಿರ್ತಕ್ಕಂತಹ ಮನಸ್ಸು ವಿಮುಖವಾಗದ ರೀತಿಯಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕಾಗುತ್ತೆ ಅಂತಕ್ಕಂತಹ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ. ದ ಎಸ್ಸೆ ಎನ್ಕರೇಜಸ್ ರೀಡರ್ಸ್ ಟು ಥಿಂಕ್ ಟ್ವೈಸ್ ಅಬೌಟ್ ದ ಟ್ರೂ ಕಾಸ್ಟ್ ಆಫ್ ಓನಿಂಗ್ ಥಿಂಗ್ಸ್. ಯಾವುದೇ ವಸ್ತುವನ್ನು ನಮ್ಮ ಒಡೆತನಕ್ಕೆ ನಾವು ತೆಗೆದುಕೊಳ್ತಾ ಇದ್ದೇವೆ ಅಂದರೆ ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳ ಕಡೆಯೂ ಕೂಡ ನಮಗೆ ಮನಸ್ಸಿರಬೇಕು. ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಸೊ ಯಾವುದಾದ್ರೂ ವಸ್ತು ಇರ್ಬೋದು, ಆಸ್ತಿ ಇರ್ಬೋದು, ಏನೇ ನಾವು ಪರ್ಚೇಸ್ ಮಾಡೋದಕ್ಕಿಂತ ಮೊದಲು 2 ಸಾರಿ ವಿಚಾರ ಮಾಡಬೇಕು. ಇದರಿಂದ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ, ಜನಗಳ ಜೊತೆ, ನನ್ನ ಆತ್ಮೀಯರ ಜೊತೆ ನನ್ನ ಸಂಬಂಧ ಬದಲಾಗುತ್ತೋ ಅಥವಾ ಶಾಶ್ವತವಾಗಿ ಉತ್ತಮವಾಗಿಯೇ ಇರುತ್ತೋ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಥಿಂಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಸಮಾಜದಲ್ಲಿ ನೋಡ್ತೇವಲ್ವ, ಅಣ್ಣ ತಮ್ಮಂದಿರೇ ಜಗಳ ಮಾಡ್ತಾರೆ, ತಂದೆ ಮಕ್ಕಳೇ ಜಗಳ ಮಾಡ್ತಾರೆ. ಸೊ ಇಂಥದ್ದನ್ನು ನಾವು ಡೈಲಿ ನೋಡ್ತಾ ಇದ್ದೇವೆ.
ವಿದ್ಯಾರ್ಥಿಗಳೇ, ಈ ಒಂದು ಎಸ್ಸೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಟೈಟಲನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಈಸಿಯಾಗಿ ಅರ್ಥ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.